ಹಾಯ್ ಎವ್ರಿವನ್, ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ನೆಕ್ಸ್ಟ್ ವ್ಲಾಗ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ನಾವು ಏನೇನು ಅಡುಗೆ ಮಾಡೀವಿ ಅಂತ ತೋರ್ಸತ್ತೀನಿ ನೋಡ್ರಿ. ಕಟ್ ಸಾಂಬಾರ ಮತ್ತು ಬದ್ನಿಕಾಯಿ ಪಲ್ಯ ಮತ್ತು ರೈಸ್ ರೀ. ಆಮೇಲೆ ಹೋಳಿಗೆ ಜೊತೆ ತಿನ್ನೋಕೆ ಬೆಲ್ಲದ ನೀರು, ಆಮೇಲೆ ಇದು ಹೋಳಿಗೆ ಮಾಡೀವಿ ನೋಡ್ರಿ. ಟೈಮ್ 11:30 ಗಂಟೆ ಆಗೈತೆ ನೋಡ್ರಿ. ನಮ್ಮ ಸೈಡ ಮಳೆ ಬರತ್ತೈತೆ ನೋಡ್ರಿ, ಚಿಟಿ. ಆಮೇಲೆ ನಾವು ಮುತ್ತೈದೆಯರಿಗೆ ಹೇಳಿದ್ವಿ 5 ಜನ, ಅದಕ್ಕೆ ಉಡಿ ತುಂಬಕ್ಕೆ ನೋಡ್ರಿ ಬ್ಲೌಸ್ ಪೀಸ, ಬಾಳೆಹಣ್ಣು, ಒಂದೊಂದು ಹೂವು ಇಟ್ಕೊಂಡಿದ್ವಿ ನೋಡ್ರಿ. ಆಮೇಲೆ ಉಡೋಕ್ಕೆ ಸಾಮಾನು ಹಾಕಿದ್ವಿ ರೀ. ನಾನು ತಾಟ್ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಇಲ್ಲಿ ಮಮ್ಮಿ ನೋಡ್ರಿ ಎಲ್ಲರಿಗೂ ಕಂಕಣ ಕಟ್ಟಾತಾರ ನೋಡ್ರಿ. ಇಲ್ಲಿ ಮಮ್ಮಿ ನೋಡ್ರಿ ಎಲ್ಲರಿಗೂ ಕಂಕಣ ಕಟ್ಟಾತಾರ ನೋಡ್ರಿ. ಕಂಕಣ ಕಟ್ಟೋದಾದ್ಮೇಲೆ ಅರಿಶಿಣ ಹಚ್ಚಾತಾರ ನೋಡ್ರಿ. ಇಲ್ಲಿ ಇದು ನೋಡ್ರಿ ಮಮ್ಮಿ ಎಲ್ಲರಿಗೂ ಕುಂಕುಮ ಹಚ್ಚಾಕತ್ತಾರ ನೋಡ್ರಿ. ಕುಂಕುಮ ಅದು ಹಚ್ಚೋದಾದ್ಮೇಲೆ ನೋಡ್ರಿ ಇವಾಗ ಉಡಿ ತುಂಬತ್ತಾರ ನೋಡ್ರಿ. ಇವಾಗ ಆರತಿ ಮಾಡತ್ತಾರ ನೋಡ್ರಿ. ನಮ್ದು ಊರಾಗಿನ ಮನೆ ಓಪನಿಂಗ್ ಇತ್ತಲ್ರಿ, ಅವಾಗ ಸತ್ಯನಾರಾಯಣ ಪೂಜೆ ಹಚ್ಚಿರಂತ್ರಿ. ನಾವು ಹೈಸ್ಕೂಲ್ ಕಲಿಯುವಾಗ ಹಚ್ಚಿದ್ರಂತ ಕಾಣ್ತೈತ್ರಿ. ಅದಕ್ಕೆ ಇವಾಗ ಹೊಲ್ದಾಗ ಮನೆ ಕಟ್ಸಿದ್ವಲ್ರಿ. ಈ ಮನೆ ಓಪನಿಂಗ್ ಆಗಿನೂ 2 ವರ್ಷ ಆಗಿತ್ತು ರೀ. ಅದಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಹಚ್ಚೋಣಂಥೇಳಿ ಹಚ್ಚಿದ್ವಿ ನೋಡ್ರಿ. ನಾವು ಒಂದು ವರ್ಷದಲ್ಲಿ ಒಂದು ಸಾರಿ ಆದರೂ ಒಂದು 5 ಜನ ಮುತ್ತೈದೆಯರಿಗೆ ಉಣಿಸ್ಬೇಕು ನೋಡ್ರಿ. ಕಂಪಲ್ಸ್ರಿ ಅವರಿಗೆ 2 ಹೋಳಿಗೆ ಹಾಕಬೇಕಂತ ನೋಡ್ರಿ. 2 ಹೋಳಿಗೆನೂ ಅವರು ತಿನ್ಬೇಕಂತ ನೋಡ್ರಿ. ಒಂದು ತುತ್ತನೂ ಬಿಡಂಗಿಲ್ಲಂತ್ರಿ. ನಮ್ಮ ಸಿಸ್ಟರ್ ಒಬ್ಬರು ಹೋಳಿಗೆ ತಿನ್ನೋಕೆ ಖಾರ ಸಾಹಸ ಮಾಡತ್ತೀವಿ ನೋಡ್ರಿ. ಅವ್ರದ್ದೆಲ್ಲ ಊಟ ಆಯ್ತು ನೋಡ್ರಿ. ನಮ್ಮ ಚಿಂಟು ನೋಡ್ರಿ ಎಷ್ಟು ಚಂದ ಮಕ್ಕೊಂಡಾನ. ಸೋಫಾ ಸೆಟ್ ಮೇಲೆ ಕೂತಲ್ಲೇ ಅವರ ಮಮ್ಮಿ ಕೈ ಮೇಲೆ ಮಕ್ಕೊಂಡಾನ ನೋಡ್ರಿ. ಇಲ್ಲಿ ಇದು ನೋಡ್ರಿ ಕಿಚನ್ ರೂಮ್ ಹೆಂಗಾಗೈತಿ. ನಮಗೂ ಎಲ್ಲ ಸುಸ್ತಾಗಿತ್ತಲ್ರಿ, ಹಾಗಾಗಿ 1 ತಾಸು ಮಕ್ಕೊಂಡಿದ್ದೆ. ಆಮೇಲೆ ಎಲ್ಲ ಕೆಲಸ ಮಾಡೋಣ ಅಂತೇಳಿ ಎಲ್ಲ ಹಂಗೆ ಬಿಟ್ಟಿದ್ವಿ ನೋಡ್ರಿ. ಬರ್ಸಿನ ಕಟ್ಟೋದೆಲ್ಲ ಒರೆಸ್ಕೊಂಡು ಎಲ್ಲ ಮೇಲೆ ಇಟ್ಕೊಂಡೆ ನೋಡ್ರಿ. ಒರೆಸ್ಕೊಂಡು ಇವಾಗ ಕೆಳಗಿಂದ ಅಷ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಇವೆಲ್ಲ ಸಾಮಾನು ಇಟ್ಟಿದ್ವಿ ಅಲ್ಲೇ ಇದ್ದು ನೋಡ್ರಿ. ಅದನ್ನೇ ಕಪಾಟೆಲ್ಲ ಒರೆಸ್ಕೊಳತ್ತೀನಿ ನೋಡ್ರಿ ನಾನು. ಆಮೇಲೆ ಬಿಸ್ಕಿಟ, ಸೇವ್ ಅವೆಲ್ಲ ಒಂದು ಕಡೆ ಕಟ್ಟಿಟ್ಟೀನಿ ರೀ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಈಗ ಎಷ್ಟು ಬಾಂಡೆ ಅದ ನೋಡ್ರಿ ತಿಕ್ಕೋದು. ಕಿಚನ್ ರೂಮ್ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ಬಟ್ಟೆ ನೋಡ್ರಿ ಇವಾಗ ಟೈಮ್ ಎಷ್ಟು ಗಂಟೆ ಆಗೈತೆ ಅಂದ್ರೆ 5:15 ಆಗೈತೆ ನೋಡ್ರಿ. ಇವಾಗ ಕೆಲಸ ಮಾಡ್ಕೊಳತ್ತೀವಿ ನೋಡ್ರಿ ನಾವು. ಬಾಂಡೆ ಬಟ್ಟೆ ಎಲ್ಲ ನಾನು ಇಲ್ಲಿ ತಿಕ್ಕಾತೀನಿ ನೋಡ್ರಿ. ಬಾಂಡೆ ಅದು ಒಲೆ ಮೇಲೆ ಅನ್ನ ಮಾಡಿದ ಬೊಗಣೆ ಐತೆ ನೋಡ್ರಿ. ಎಷ್ಟು ಬಾಂಡೆ ಅದಾವೆ ನೋಡ್ರಿ. ಬಾಂಡೆ ತಿಕ್ಕೋತೀನಿ.
ನೋಡ್ರಿ ನಮ್ಮ ಮಮ್ಮಿ ಬಾಂಡೆ ತಿಕ್ಕತ್ತಾರ. ನಾನು ಸ್ವಲ್ಪ ತಿಕ್ಕಿದ್ರಿ. ನನಗೆ ಅನ್ನತ್ತಾರೀಗ ನಿನ್ಕಿಂತ ಜಾಸ್ತಿ ನಾನೇ ಬಾಂಡೆ ತಿಕ್ಕಿನ ಅನ್ನತ್ತಾರ ನೋಡ್ರಿ. ಒಟ್ಟು ನಾ ಏನು ಕೆಲಸ ಮಾಡಿದ್ರು ಲೆಕ್ಕಕ್ಕಿಲ್ಲ, ಆಟ ಕುಂತು ಲೆಕ್ಕಕ್ಕಿಲ್ಲ ಅಂತಾರಲ್ರಿ, ಹಂಗೈತೆ ನೋಡ್ರಿ ಇಲ್ಲಿ ಪರಿಸ್ಥಿತಿ. ನಮ್ಮ ಮಮ್ಮಿ ನಗಾತಾರ ನೋಡ್ರಿ. ನಾನು ಸ್ವಲ್ಪ ತಿಕ್ಕಿ ಹೋಗಿದ್ದೆ ರೀ, ಪೂಜೆದು ಎಲ್ಲ ತೆಗಿತಲ್ರಿ, ಅದಕ್ಕೆ ಪೂಜೆದೆಲ್ಲ ತಕ್ಕೊಂಡೆ ರೀ. ಸ್ವಲ್ಪ ತಿಕ್ಕಿ ಹೋಗಿದ್ದೆ ರೀ. ಇವಾಗ ಪೂಜೆ ಸಾಮಾನೆಲ್ಲ ಮತ್ತು ಸ್ವಲ್ಪ ಬಾಂಡೆ ಬಿಟ್ಟು ಹೋಗಿದ್ದೆ ರೀ, ಅದನ್ನು ಮಮ್ಮಿ ತಿಕ್ಕಿದ್ರು ನೋಡ್ರಿ. ಟೈಮ್ 6:47 ಆಗೈತೆ ನೋಡ್ರಿ. ಇಷ್ಟು ದೊಡ್ಡ ಬೊಗಣಿ ಹಾಕಿಟ್ಟಿನಿ ಅಂದ್ರೆ ಅದ್ರೊಳಗೆ ಹಾಲಿದ್ದು ನೋಡ್ರಿ. ಅದಕ್ಕೆ ಬೇರೆದೆಲ್ಲಿ ಮತ್ತೆ ಮುಸ್ರಿ ಮಾಡೋಣ ಅಂತೇಳಿ ಇದೇ ಬೊಗಣಿ ಒಳಗೆ ಇಟ್ಬಿಟ್ಟಿನಿ ನೋಡ್ರಿ. ನಾನು ಚಹಾ ಕುದಿಯಾತೈತೆ ನೋಡ್ರಿ. ಬರ್ರಿ ಎಲ್ಲರೂ ಚಹಾ ಕುಡೀನಂತ. ಏ ಹೋ ಕಂಡಿ ಚಿಂಟ್ಯಾ, ಏ ಟಕ್ಕಳು ಬಾಯ್ಲಿ. ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡತ್ತೀನಿ ನೋಡ್ರಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ನಾನು ಸ್ಪೋರ್ಟ್ಸ್ದ ವಿಡಿಯೋ ಹಾಕ್ತೀನಿ ನೋಡ್ರಿ. ಥ್ಯಾಂಕ್ ಯು, ಬಾಯ್.